ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ದಾಖಲೆ ರಹಿತ ವಸತಿ ಪ್ರದೇಶ ರಾಜ್ಯಾದ್ಯಂತ 6.5 ಸಾವಿರ ಇದ್ದು ಎಲ್ಲಾ ಕುಟುಂಬಗಳಿಗೂ ಹಕ್ಕುಪತ್ರ ನೀಡುವ ಮಹತ್ವದ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ರಾಗಿ ಭತ್ತ ಖರೀದಿಗೆ ಉತ್ತಮ ಬೆಲೆ, ಮಾರ್ಚ್ 31ರವರೆಗೆ ಅವಕಾಶ. ಸ್ವಚ್ಛಗೊಳಿಸಿದ ಧಾನ್ಯ ಮಾತ್ರ ಖರೀದಿ, ಶಾಸಕ ಎಚ್ಪಿ ಸ್ವರೂಪ್ ಹೇಳಿಕೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಅವಿಶ್ವಾಸ ನಿರ್ಣಯ, 14-10 ಪ್ರತ್ಯೇಕ ಮತಗಳ ಚಲಾವಣೆ, ತೀರ್ಪಿಗಾಗಿ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ. ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗುವುದಿಲ್ಲ ಅಥವಾ ಅವರು ಪಕ್ಷ ಬದಲಿಸುತ್ತಾರೆ ಎಂಬ ಹೇಳಿಕೆ ಆಧಾರರಹಿತ. ಪ್ರೀತಂ ಗೌಡರ ವಿರುದ್ಧ ಆರೋಪಿಗಳಿಗೆ ಬಿಎಚ್ ನಾರಾಯಣಗೌಡ ತಿರುಗೇಟು. ವಾರ್ತೆಗಳ ವಿವರ. ದಾಖಲೆ ರಹಿತ ವಸತಿ ಪ್ರದೇಶ ರಾಜ್ಯಾದ್ಯಂತ 6.5 ಸಾವಿರ ಇದ್ದು ಎಲ್ಲ ಕುಟುಂಬಗಳಿಗೂ ಹಕ್ಕುಪತ್ರ ನೀಡುವ ಮಹತ್ವದ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ರಾಜ್ಯ ಸರ್ಕಾರ ನಾವು ಸುಮಾರು 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು 6,500 ವಸತಿ ಪ್ರದೇಶಗಳು. ವಾಸ್ತವದಲ್ಲಿ ಇವೆಲ್ಲ ಗ್ರಾಮನೇ, ಆದರೆ ದಾಖಲೆಯಲ್ಲಿ ಎಲ್ಲೂ ಕೂಡ ಗ್ರಾಮ ಅಂತ ಇರಲಿಲ್ಲ. ಅವಕ್ಕೆ ರೆಕಾರ್ಡೇ ಇಲ್ಲ. ದಾಖಲೆಯಲ್ಲಿ ಎಲ್ಲೂ ಕೂಡ ಹಳ್ಳಿ ಅಂತಾನೂ ಇಲ್ಲ, ಗ್ರಾಮ ಅಂತಾನೂ ಇಲ್ಲ. ಸೊ ದಾಖಲೆ ರಹಿತ ವಸತಿ ಪ್ರದೇಶಗಳು 6,500 ಇದಾವೆ. ಅವುಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರ ಕೊಟ್ಟು ಕಾನೂನಿನಲ್ಲಿ ಅವುಗಳನ್ನ ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡೋ ಜನಗಳಿಗೆ ಇವತ್ತುವರೆಗೂ ದಾಖಲೆ ಇಲ್ಲ. ಅವರು ಇಲ್ಲ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಇಲ್ಲ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮನೆ ಕಟ್ಟಿ 30 ವರ್ಷದಿಂದ 150 ವರ್ಷ ಹಿಂದೆ ಕಟ್ಟಿರೋ ಮನೆಗಳು ಇವೆಲ್ಲ. ಆದ್ರೆ ಇಲ್ಲಿವರೆಗೂ ಅವಕ್ಕೆ ಹಕ್ಕುಪತ್ರ ಇರಲಿಲ್ಲ, ದಾಖಲೆ ಇರಲಿಲ್ಲ. ಅಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ಗುರುತಿಸಿ ಅವಕ್ಕೆ ಕಂದಾಯ ಗ್ರಾಮದ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಮನೆಗಳ ಕುಟುಂಬಗಳಿಗೆ ಆ ಮನೆಗೆ ಹಕ್ಕುಪತ್ರ ಕೊಡುವಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ. ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು 2,20,000 ಕುಟುಂಬಗಳಿಗೆ ನಾವು ಹಕ್ಕುಪತ್ರವನ್ನ ಕೊಡುವಂತಹದ್ದು ಮಾಡ್ತಾ ಇದ್ದೇವೆ. ಅದರಲ್ಲಿ 1,10,000 ಹೋದ ವರ್ಷ ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ. ಹೋದ ವರ್ಷ ಮೇ ತಿಂಗಳ ನಂತರ ಮತ್ತೆ 1,06,000 ಕುಟುಂಬಗಳಿಗೆ ಈಗ ಹಕ್ಕುಪತ್ರ ತಯಾರು ಮಾಡಿದ್ದೇವೆ. ಇದನ್ನ ನಾವು ಫೆಬ್ರವರಿ 14ನೇ ತಾರೀಕು ಹಾವೇರಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ಸಮಾಜದ ಬಡವರ್ಗಕ್ಕೆ ಸೇರಿದಂತಹ ಜನ. ಸ್ವಂತ ಜಾಗ ಇಲ್ಲದೆ ಬಹಳ ಹಿಂದೆ ಎಲ್ಲೋ ಕೆಲವು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಊರಾಗೋಗಿದೆ, ಕೆಲವು ದೊಡ್ಡ ಊರುಗಳಾಗೋಗಿದೆ. ಆದ್ರೆ ಇಲ್ಲಿವರೆಗೂ ದಾಖಲೆ ಇರಲಿಲ್ಲ. ಅತಂತ್ರದಲ್ಲೇ ಬದುಕಿ ಬಂದಿದ್ದಾರೆ. ಅಂತವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ರಾಗಿ ಮತ್ತು ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಿ ರೈತರಿಂದ ನೇರ ಖರೀದಿ ಮಾಡುವ ಉತ್ತಮ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು, ಈ ಯೋಜನೆಯಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು, ಇದರ ಕುರಿತು ಹೆಚ್ಚಿನ ಮಾಹಿತಿ ಗ್ರಾಮ ಮಟ್ಟದಲ್ಲಿ ತಲುಪಿಸುವ ಅಗತ್ಯವಿದೆ ಎಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರಾರಂಭವಾಗಿರುವ ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ರಾಗಿ ಪ್ರತಿ ಕ್ವಿಂಟಲ್ಗೆ 4,886 ಹಾಗೂ ಭತ್ತಕ್ಕೆ ಪ್ರತಿ ಕ್ವಿಂಟಲ್ಗೆ 2,389 ಬೆಲೆ ನಿಗದಿಪಡಿಸಲಾಗಿದೆ. ಹಾಸನ ತಾಲೂಕಿನಲ್ಲಿ ಈಗಾಗಲೇ 1,225 ರೈತರು ನೋಂದಣಿ ಮಾಡಿಕೊಂಡಿದ್ದು 32,661 ಕ್ವಿಂಟಲ್ ರಾಗಿಯನ್ನು ಖರೀದಿಸಲು ಗುರಿ ಹೊಂದಲಾಗಿದೆ. ಫುಡ್ ಇಲಾಖೆ ಈ ಧಾನ್ಯವನ್ನು ಖರೀದಿ ಮಾಡಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಮೂಲಕ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗಿದೆ. ರಾಗಿ ಗುಣಮಟ್ಟ ಅತ್ಯವಶ್ಯಕವಾಗಿರುವುದರಿಂದ ರೈತರು ಸ್ವಚ್ಛಗೊಳಿಸಿದ ಧಾನ್ಯವನ್ನು ಮಾತ್ರ ಖರೀದಿ ಕೇಂದ್ರಗಳಿಗೆ ತರಬೇಕು. 1 ಎಕರೆಗೆ 10 ಕ್ವಿಂಟಲ್ ಹಾಗೂ ಗರಿಷ್ಠ 5 ಎಕರೆಗೆ 50 ಕ್ವಿಂಟಲ್ ವರೆಗೆ ಧಾನ್ಯ ಒಪ್ಪಿಸಬಹುದು. ರಾಗಿ ಖರೀದಿಗೆ ಮಾರ್ಚ್ 31 ಕೊನೆಯ ದಿನಾಂಕವಾಗಿದೆ ಎಂದು ಹೇಳಿದರು. ರಾಗಿ ಮತ್ತು ಭತ್ತಕ್ಕೆ ಒಂದು ಬೆಲೆಯನ್ನು ನಿಗದಿಪಡಿಸಿ, ಕನಿಷ್ಠ ಬೆಂಬಲವನ್ನು ಕೂಡ ನಿಗದಿಪಡಿಸಿ ಇವತ್ತು ಅದನ್ನು ರೈತರಿಂದ ನೇರವಾಗಿ ರೈತರಿಂದ ತಗೊಳ್ಳುವಂಥ ಕೆಲಸನ, ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ರೈತರಿಗೆ ಮಾಹಿತಿನ ತಿಳಿಸಬೇಕು. ತಾವು ಏನು ಹಿಂದೆ ಪಾಣಿಲಿ ತಮ್ಮ ಏನು ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ರಿಜಿಸ್ಟರ್ ಮಾಡಿದರೆ ಅಂಥವ್ರು ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ರಾಗಿಗೆ ಪ್ರತಿ
ಕ್ವಿಂಟಾಲ್ಗೆ 4,886 ರೂಪಾಯಿ. ಅದೇ ರೀತಿ ಭತ್ತಕ್ಕೆ 2,369 ರೂಪಾಯಿ. ಈಗಾಗಲೇ ಹಾಸನ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 1,225 ರೈತರು ಇವತ್ತು ನೋಂದಾಯಿಸಿದ್ದಾರೆ. ಅದೇ ರೀತಿ 32,641 ಕ್ವಿಂಟಾಲಷ್ಟು ರಾಗಿನ ಇವತ್ತು ಖರೀದಿ ಮಾಡ್ತಾಯಿದ್ದಾರೆ. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರ್ಚೇಸ್ ಮಾಡಿ ನೇರವಾಗಿ ಇವತ್ತು ಏನು ಸರ್ಕಾರದಿಂದ ಇದನ್ನು ಕೊಡ್ತಾಯಿದ್ದಾರೆ, ಭಾಗ್ಯವನ್ನು ಕೊಡ್ತಾಯಿದ್ದಾರೆ, ಅನ್ನಭಾಗ್ಯವನ್ನು. ಅದ್ರ ಮುಖಾಂತರ ರೈತರಿಗೆ ಇವತ್ತು ನಾಗರಿಕರಿಗೆ, ಸಾರ್ವಜನಿಕರಿಗೆ ಕೊಡುವಂಥ ಕೆಲಸನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನನ್ನ ರೈತರಿಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಇಂಥದ್ದು ಉತ್ತಮವಾದ ಕೆಲಸನ ಮಾಡ್ತಾಯಿದ್ದಾರೆ ಸರ್ಕಾರದೊಂದಿಗೆ. ಅದನ್ನು ಕೂಡ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ ಸರ್ಕಾರದಿಂದ. ಹಾಗಾಗಿ ಎಲ್ಲ ರೈತರು ಕೂಡ ಬಂದು ಇದನ್ನು. ಇದೇ ವೇಳೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಎಪಿಎಂಸಿ ಮಾರುಕಟ್ಟೆಯ ಮಧು, ದೇವರಾಜು, ಆನಂದ್ ಇತರರು ಉಪಸ್ಥಿತರಿದ್ದರು. ಮಲೆನಾಡು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಉಂಟಾಗಿದ್ದ ಒಳಜಟಾಪಟಿಗೆ ಸಂಬಂಧಿಸಿ ಹೈಕೋರ್ಟ್ ನಿರ್ದೇಶನದಂತೆ ಗುರುವಾರ ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯ ಮಂಡನೆ ನಡೆಯಿತು. ಹೈಕೋರ್ಟ್ ನಿಗದಿಪಡಿಸಿದ್ದ 2/3 ಸಂಖ್ಯಾಬಲದ ಮಾನದಂಡದಂತೆ ನಡೆದ ಮತದಾನದಲ್ಲಿ ಮಾಜಿ ಅಧ್ಯಕ್ಷ ಅಶೋಕ್ ಹಾರನಹಳ್ಳಿ ನೇತೃತ್ವದ ತಂಡಕ್ಕೆ 14 ಮತಗಳು ಲಭಿಸಿದರೆ ಹಾಲಿ ಅಧ್ಯಕ್ಷ ಆರ್.ಟಿ. ದೇವೇಗೌಡ ಅವರ ತಂಡಕ್ಕೆ 10 ಮತಗಳು ದೊರಕಿವೆ. ಸಂಸ್ಥೆಯ ಆಡಳಿತ ಮಂಡಳಿಯನ್ನು ಒಟ್ಟು 24 ನಿರ್ದೇಶಕರಿದ್ದು ಅವಿಶ್ವಾಸ ನಿರ್ಣಯ ಅಂಗೀಕಾರಕ್ಕೆ 16 ನಿರ್ದೇಶಕರ ಬೆಂಬಲ ಅಗತ್ಯವಿದೆ. ಗುರುವಾರ ನಡೆದ ಸಭೆಯಲ್ಲಿ ಎಲ್ಲ 24 ಮಂದಿ ನಿರ್ದೇಶಕರು ಹಾಜರಿದ್ದು ಹೈಕೋರ್ಟ್ ನೇಮಿಸಿದ್ದ ವೀಕ್ಷಕರ ಸಮ್ಮುಖದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಿತು. ಆದರೆ ಎದುರುಬಣ 2/3 ಸಂಖ್ಯಾಬಲವಾದ 16 ಮತಗಳನ್ನು ಗಳಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯದ ಭವಿಷ್ಯ ಇದೀಗ ನ್ಯಾಯಾಲಯದ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆಡಳಿತ ಮಂಡಳಿ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ, ನ್ಯಾಯಾಲಯದ ಆದೇಶದಂತೆ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲಾಗಿದೆ. ನಮ್ಮ ವಿರುದ್ಧ 2/3 ಸಂಖ್ಯಾಬಲವನ್ನು ಸಾಬೀತುಪಡಿಸಲು ಎದುರು ಬಣಕ್ಕೆ ಸಾಧ್ಯವಾಗಿಲ್ಲ. ನಾವು ಅಧಿಕಾರ ಉಳಿಸಿಕೊಳ್ಳಲು ಅಗತ್ಯವಿರುವ ಬೆಂಬಲವನ್ನು ಪಡೆದಿದ್ದೇವೆ. ಹೈಕೋರ್ಟ್ ವೀಕ್ಷಕರು ಸಭೆಯ ಸಂಪೂರ್ಣ ವರದಿಯನ್ನು ಫೆಬ್ರವರಿ 16ರಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಬಳಿಕ ವಾದ ಪ್ರತಿವಾದಗಳನ್ನು ಆಲಿಸಿ ನ್ಯಾಯಾಲಯ ತೀರ್ಪು ನೀಡಲಿದೆ. ನ್ಯಾಯ ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೂ ನಾವು ಸಿದ್ಧ ಎಂದು ಹೇಳಿದರು. ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನ ನೀಡಿತ್ತು. 2/3 ಮೆಜಾರಿಟಿ ಒಳಗಡೆ ಅವಿಶ್ವಾಸ ನಿರ್ಣಯದಲ್ಲಿ ಮಂಡನೆ ಮಾಡಬೇಕು. ದಿನಾಂಕ 4/12/26ರಂದು ನಡೆದಂತ ವಾದ ವಿವಾದದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನಮ್ಮ ಪರ ವಕೀಲರಾದಂಥ ನಾಗರಾಜ್ ಅವರು ವಾದನ ಮಂಡನೆ ಮಾಡಿದಾಗ ಅಲ್ಲಿಯ ನ್ಯಾಯಾಧೀಶರು ಮತ್ತೆ ಉಚ್ಚ ನ್ಯಾಯಾಲಯದ ಸೈಟೇಷನ್ಸು ಜಡ್ಜ್ಮೆಂಟು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳ ಆಧಾರದಲ್ಲಿ ತುಲನೆ ಮಾಡಿ ನೋಡಿ ಆ ಒಂದು ಸೈಟೇಷನ್ನು ಜಡ್ಜ್ಮೆಂಟ್ಗಳನ್ನ ಒಪ್ಕೊಂಡು 2/3 ಮೆಜಾರಿಟಿನಲ್ಲಿ ಮಾಡಿ ಅವರಿಗೆ 3 ಜನ, ನೀವು ಕಾನೂನುಬದ್ಧವಾಗಿ ಮಾಡಿಲ್ಲ, ಅವ್ರು 3 ಜನ ನಾವು ರಿಟರ್ನ್ ತಗೊಳ್ತೀವಿ, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ನಿಮಗೂ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಅಂತೇಳಿ ಅವರು ಓಪನ್ ಕೋರ್ಟ್ನಲ್ಲಿ ಹೇಳಿದ್ದ ಪ್ರಯುಕ್ತ ನಾವು ಇಂದು ಒಪ್ಕೊಂಡು, ಕಾರಣ ಏನಂದರೆ 5 ಸೈಟೇಷನ್ನು ಜಡ್ಜ್ಮೆಂಟ್ಗಳಲ್ಲಿ 2 ವರ್ಷ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಂಗಿಲ್ಲ. ಅದೇ ರೀತಿ 2/3 ಮೆಜಾರಿಟಿನ ತೋರಿಸ್ಬೇಕು ಅಂತಕ್ಕಂಥದ್ದಿತ್ತು. ಒಂದು ಜಡ್ಜ್ಮೆಂಟ್ನಲ್ಲಿ 1 ವರ್ಷ ಚಳೆಯವರೆಗೂ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಂಗಿಲ್ಲ. 2/3 ಮೆಜಾರಿಟಿನಲ್ಲಿ ಅವರು ಇಳಿಸ್ಬೇಕಾಗತ್ತೆ. ಅಂದರೆ ಅವಿಶ್ವಾಸ ನಿರ್ಣಯ ಪಾಸಾಗಬೇಕು ಅಂದರೆ 16 ಜನದ ಅವಶ್ಯಕತೆ ಇರ್ತದೆ. ನಮಗೆ 9 ಜನದ ಅವಶ್ಯಕತೆ ಇರ್ತದೆ. ಆಡಳಿತ ಮಾಡ್ತಕ್ಕಂಥವ್ರಿಗೆ ಗೆಲ್ಲುವಾಗ 1 ವೋಟ್ ಬೇಕಾಗಿತ್ತು ಎಕ್ಸ್ಟ್ರಾ. ಇಳಿಸ್ಬೇಕಾದ್ರೆ ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೆದಾಗ ಕುದುರೆ ವ್ಯಾಪಾರ ಮಾಡ್ಬೋದು ಅಥವಾ ಯಾರೋ ಒಬ್ಬರು ಹಣಕ್ಕ ಇನ್ನೊಂದಕ್ಕೋ ಬಲಿಯಾಗಿ ಹೊರಗಡೆ ಹೋಗ್ಬೋದು ಅನ್ನೋ ಕಾರಣಕ್ಕೆ 2/3 ಮೆಜಾರಿಟಿನ ಇದು ಪಾರ್ಲಿಮೆಂಟ್ ಮತ್ತು ವಿಧಾನಸಭೆ ಎರಡರಲ್ಲಿ ಬಿಟ್ಟು ಸೊಸೈಟೀಸ್ ಆ್ಯಕ್ಟಲ್ಲಿ ಇರ್ಬೋದು, ಇದರಲ್ಲಿರ್ಬೋದು ಲೋಕಲ್ ಬಾಡೀಸು, ಇದರಲ್ಲಿ 2/3 ಮೆಜಾರಿಟಿ ಒಳಗಡೆ ಪಾಸ್ ಆಗಬೇಕಾಗಿತ್ತು. ಆ ಕಾರಣಕ್ಕೆ ನಾವು ಆ ಜಡ್ಜ್ ಹೇಳಿದ ಒಂದು ಮಾತಿಗೆ ಒಪ್ಪಿ ಇಂದು ಅವಿಶ್ವಾಸ ನಿರ್ಣಯದ ಪರವಾದಂಥ ಓಟು ನಮಗೆ ಬಿದ್ದಿದೆ. ಅಧಿಕಾರದಲ್ಲಿ ಮುಂದುವರಿತೀವಿ. ಇದು 16ನೇ ತಾರೀಕು ಹಿಯರಿಂಗ್ ಇದೆ. ಆ ಒಂದು ಹಿಯರಿಂಗ್ನಲ್ಲಿ ಜಡ್ಜ್ಮೆಂಟ್ ಏನು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅದಕ್ಕೆ ತಲೆಬಾಗ್ತೀವಿ.
ಅವರು ಹೇಳಿದ ಮಾತಿಗೆ ಏನಾದ್ರು ತಪ್ಪಿ ನಡೆದ್ರೆ ನಾವು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಇದೆ. ಅಲ್ಲಿ 100ಕ್ಕೆ 100 ಇದು ಇಡೀ ಇಂಡಿಯಾಕ್ಕೆ ಚರಿತ್ರೆಯಾಗಿ ಉಳಿತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಬರ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಜಡ್ಜು ಮಾತಾಡಿರ್ತಕ್ಕಂತಹ ಓಪನ್ ಕೋರ್ಟ್ನಲ್ಲಿ ಆಡಿಯೋ ಸಹ ನಿಮಗೆ ನಾನು ಕೊಡ್ತೀನಿ. ಅದನ್ನು ನೀವು ಆಲಿಸಿ ಅವರು 2/3 ಮೆಜಾರಿಟಿನ ಸಂಪೂರ್ಣವಾಗಿ ನೀವು ಇರೋದ್ರಿಂದ ನೀವೇ ಮುಂದುವರಿತೀರಾ. ತಲೆ ಕೆಡಿಸ್ಕೋಬೇಡಿ. ನೀವು 1 ವರ್ಷಕ್ಕೆ ಇರೋಂಥ ಅವಕಾಶನ ಯಾರೋ ಕೊಟ್ಟಿದ್ದ ಜಡ್ಜ್ಮೆಂಟ್ ನಾನೇ ಒಪ್ಕೊಳ್ಳಿ 2 ವರ್ಷಕ್ಕೆ, 1 ವರ್ಷಕ್ಕೆ ನಾನು ಆಜ್ಞಾಪಿಸ್ತಾ ಇದ್ದೀನಿ, ನೀವು ಹೋಗಿ ಅಂತೇಳಿ ನಮಗೆ ಕೊಟ್ಟ ಆದೇಶದ ಮೇಲೆ ಇಂದು ತಲೆಬಾಗಿದ್ದೀವಿ. ನಾವು ಅವಿಶ್ವಾಸ ನಿರ್ಣಯದ ಪರವಾಗಿ ಗೆದ್ದಿದ್ದೀವಿ ಅಂತಕ್ಕಂಥದ್ದು ನಮ್ಮ ಭಾವನೆ. ಆ ಒಂದು ನಿಟ್ಟಿನಲ್ಲಿ 16ನೇ ತಾರೀಕು ಕೋರ್ಟು ನಮ್ಮ ಲಾಯರು ವಾದ ಮಂಡನೆ ಮಾಡ್ತಾರೆ, ಅವ್ರ ಕಡೆಯವರು ವಾದ ಮಂಡನೆ ಮಾಡ್ತಾರೆ. ಅವ್ರು ಏನು ನಿರ್ಣಯ ಕೊಡ್ತಾರೆ ಅದಕ್ಕೆ ತಲೆಬಾಗ್ತೀವಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಕುರಿತು ಮಾಜಿ ಶಾಸಕರಾದ ಕುಮಾರಸ್ವಾಮಿ ಮತ್ತು ಲಿಂಗೇಶ್ ರವರು ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರ ವಿರುದ್ಧ ಮಾಡಿರುವ ಆರೋಪಗಳಿಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ ರವರು JDS MLA 20,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ಇವ್ರು ಏನು ಮಾಡಿದರು? ಮಂಜೂರವ್ರು ಹೇಳ್ತಾರೆ ಮೈತ್ರಿಗೆ ವಿರೋಧವಾಗಿದ್ದಾರೆ ಪ್ರೀತಮ್ ಗೌಡರು ಅಂತ ಮಾತಾಡ್ತಾರೆ. ಆದರೆ ಮಂಜು ಅವ್ರ ಕ್ಷೇತ್ರದಲ್ಲಿ ಅವರು JDS ಶಾಸಕರು, ಅವ್ರ ಕ್ಷೇತ್ರದಲ್ಲಿ 19,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ನೀವೇನು ಮಾಡ್ತಾಯಿದ್ರಿ? ನಿಮ್ಮ ದೃಷ್ಟಿನಲ್ಲಿ ನೀವೇ ಹೇಳೋ ರೀತಿ ಹಾಗಾದರೆ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರೆ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ನೀವೇ ಒಪ್ಕೊಂಡಿದ್ರಿ ಅನ್ನಂಗೆ ಆಯಿತು. ಪ್ರೀತಮ್ ಗೌಡ್ರಿಂದಲೇ ಸೋಲಾಯಿತು ಅಂದಾಗ ಶಕ್ತಿಶಾಲಿ ಯಾರು? ಪ್ರೀತಮ್ ಗೌಡ್ರೆ ಶಕ್ತಿಶಾಲಿ ಅನ್ನೋದನ್ನು ನೀವೇ ನಿರೂಪಿಸ್ತಾ ಇದ್ದೀರಿ. ಜಿಲ್ಲೆಯಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಮ್ ಗೌಡ್ರು ಅಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಲಾಷೆ, ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು. ಅದನ್ನು ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ. ತಪ್ಪೇನಿದೆ? ಇವರೇ ಪ್ರತಿಯೊಂದು ಸಭೆಗಳಲ್ಲಿ ಪ್ರಚಾರಗಳಲ್ಲಿ ಪ್ರೀತಮ್ ಗೌಡ್ರು ವಿರೋಧ, ಪ್ರೀತಮ್ ಗೌಡ್ರು ವಿರೋಧ, ಪ್ರೀತಮ್ ಗೌಡ್ರು ವಿರೋಧ. ಯಾಕಪ್ಪ ಪ್ರಚಾರ ಮಾಡ್ತಾಯಿದ್ದೀರಿ ನೀವು? ಅಂದರೆ ಪ್ರೀತಮ್ ಗೌಡ್ರು ಕಂಡು ಅಷ್ಟೊಂದು ಭಯನ ನಿಮಗೆ? ಲಿಂಗೇಶ್ ಅವ್ರು ಮುಂದುವರೆದು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಪ್ರೀತಮ್ ಗೌಡ್ರು ಕಾಲಿಟ್ಟಿದ್ದಾರೆ, ಒಂದು ಕಾಲು ಆಚೆ ಹಾಕವ್ರೆ. ಪ್ರೀತಮ್ ಗೌಡ್ರು BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಪಕ್ಷ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಅವರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಹೋಗುವಂಥ ಗ್ರಾಚಾರ ಏನು ಬಂದಿಲ್ಲ, ಅವ್ರಿಗೆ ಅಂಥ ಪರಿಸ್ಥಿತಿ ಏನಿಲ್ಲ. ಇವ್ರುಗಳೇ ಕಾಂಗ್ರೆಸ್ಸಿಗೆ ಕಳ್ಸೋಕ್ಕೆ ಹೊರಟವ್ರೆ. ಕಾರಣ ಏನು? ಎಲ್ಲಿ ಬೇರೊಬ್ಬ ಒಕ್ಕಲಿಗರ ನಾಯಕ ಬೆಳೆದ್ಬಿಡ್ತಾನೆ ಹಾಸನ ಜಿಲ್ಲೆಯಲ್ಲಿ, ಅದನ್ನು ತೆಗಿಬೇಕು ಅನ್ನೋ ತಂತ್ರಗಾರಿಕೆ ಇದು. ಈ ತಂತ್ರಗಾರಿಕೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದೇ ತಂತ್ರಗಾರಿಕೆ ಮಾಡಿ ಚನ್ನಪಟ್ಟಣದಲ್ಲಿ BJPಯಲ್ಲಿ ಇದ್ದಂಥ ಯೋಗೇಶ್ವರನ್ನ ಕಳಿಸಿದರು ಟಿಕೆಟ್ ತಪ್ಪಿಸಿ. ಅಂದರೆ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ ನಿಮ್ಗೇನು ಗೊತ್ತು? ಯಾವ ಜ್ಯೋತಿಷಿ ಕೇಳಿದ್ರಿ ನೀವು? ನಿಮ್ಗೆ ಯಾರು ಶಾಸ್ತ್ರಿ ಹೇಳಿದವರು? ನಿಮಗೆ ಗಿಳಿಪಾಠ ಹೇಳಿತಾ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ? ನಾನಾದರೂ ಇವತ್ತು ಹೇಳ್ತಾ ಇದ್ದೀನಿ, ಹಾಸನ ನಗರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ BJPಯಿಂದ ಪ್ರೀತಮ್ ಗೌಡ್ರೇ ಅಭ್ಯರ್ಥಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವೇನೇ ತಂತ್ರಗಾರಿಕೆ ಮಾಡಿದ್ರು, ನೀವೇನೇ ವಿರೋಧ ಮಾಡಿದ್ರು, ನೀವು ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಕೂಡ ಪ್ರೀತಮ್ ಗೌಡ್ರ ಸೀಟನ್ನು ತಪ್ಸೋಕ್ಕೆ ನಿಮ್ಗೆ ಯಾರ ಕೈಲೂ ಆಗಲ್ಲ. ಇದು ಶತಸಿದ್ಧ. ನೀವು ಇನ್ನೊಬ್ಬರು ಎಲ್ಲಿ ನಮ್ಮ ವಿರುದ್ಧವಾಗಿ ಇನ್ನೊಬ್ಬ ಒಕ್ಕಲಿಗರು ಉಟ್ಕೊಂಡ್ಬಿಡ್ತಾನೋ ಅನ್ನೋ ಭಯದಿಂದ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಹೊರತು ಇದು ಬೇರೆ ಉದ್ದೇಶ ಏನೂ ಇಲ್ಲ. ಲಿಂಗೇಶ್ ಅವ್ರವ್ರು ಹೇಳ್ತೀನಿ, BJP ಜಿಲ್ಲೆಯಲ್ಲಿಲ್ಲ ಅಂತ ನಾಯಕರುಗಳು ಹೇಳ್ತಾವ್ರೆ. ಲಿಂಗೇಶ್ ಅವರು ಚುನಾವಣೆಯಲ್ಲಿ 2023ರಲ್ಲಿ 3ನೇ ಸ್ಥಾನಕ್ಕೆ ಹೋದರು. ಅಲ್ಲಿ ಗೆದ್ದದ್ದು BJP ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಲಿಂಗೇಶ್ ಅವರೇ 3ನೇ ಸ್ಥಾನದಲ್ಲಿದ್ದೀರಿ ನೀವು ಹೇಳ್ತಾ ಇದ್ದೀರಿ ಪ್ರೀತಮ್ ಗೌಡ್ರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ. ಹಂಗೆ ನೀವು ಯಾರ ಮನೆ ಬಾಗಿಲು ತಡ್ತೀರಿ? ಹಾಲಿ ಶಾಸಕರ ಜಾಗದಲ್ಲಿ ಕೊಡಲ್ಲ ಅಂದಮೇಲೆ ಅವ್ರ ಉದ್ದೇಶ ಸ್ವರೂಪ್ ಅವರು ಇಲ್ಲಿ ಹಾಲಿ ಶಾಸಕರು, ಹಾಗಾಗಿ ಪ್ರೀತಮ್ ಗೌಡ್ರು ಸೀಟ್ ಸಿಗಲ್ಲ ಅಂತ ನೀವೇ ಹೇಳ್ಕೊಂಬತ್ತಾ ಇದ್ದೀರಲ್ಲ. ಹಂಗೆ ನಿಮಗೂ ಸೀಟ್ ಇಲ್ಲ. ನೀವು ಯಾರ ಮನೆ ಬಾಗಿಲಿಗೆ ಹೋಗ್ತೀರಿ? ನೀವು ಯಾವ ಪಕ್ಷಕ್ಕೆ ಟವಲ್ ಹಾಕಿದ್ದೀರಿ? ಲಿಂಗೇಶ್ ಅವರೇ,
ನಿಮಗೆ ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ಯಾವ ಪಕ್ಷಕ್ಕೆ ಟವಲ್ ಹಾಕಿದ್ದೀರಿ? ನೀವು ಯಾರ ಮನೆ ಭಾಗ ತಡ್ತಾ ಇದ್ದೀರಿ? ಇಲ್ಲ ನಿಮ್ಗೇನು ಕನಸು ಬಿದ್ದುತ್ತಾ? ಇಲ್ಲ ಪ್ರೀತಮ್ ಗೌಡ್ರು ನಿಮ್ಗೇನು ಹೇಳಿದಾರಾ ನಾನು ಕಾಂಗ್ರೆಸ್ಗೆ ಹೋಗ್ತಿದ್ದೀನಪ್ಪ ನೀನು ಬಾ ಅಂತ ಕರೆದವ್ರ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ, ಅಪಪ್ರಚಾರ ಮಾಡ್ತಾ ಇದ್ದೀರಿ? ಪ್ರೀತಮ್ ಗೌಡ್ರು ಹಗಲು ರಾತ್ರಿ ಅದೇ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಅವ್ರನ್ನ ವರ್ಗಾಕ ಕುತಂತ್ರನ ನೀವು ಮಾಡ್ತಾ ಇದ್ದೀರಿ ಹೊರತು ಪ್ರೀತಮ್ ಗೌಡ್ರು ಯಾವುದೇ ಕಾರಣಕ್ಕೂ BJPಯನ್ನು ತೊರೆಯಲ್ಲ, ಬಿಡಲ್ಲ. ಹಗಲು ರಾತ್ರಿ ಪಕ್ಷದ ಸಂಘಟನೆಗಾಗಿ ದುಡಿತಾ ಇದ್ದಾರೆ. ಮುಂದೆ ಅವರಿಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋದು 100ಕ್ಕೆ 100ರಷ್ಟು ಸತ್ಯ. ಈ ಭ್ರಮೆನ ನೀವು ಬಿಟ್ಬಿಡಿ. ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಹೂಡಾ ಮಾಜಿ ಅಧ್ಯಕ್ಷ ಲಲಾಟ್ ಮೂರ್ತಿ, ಗಿರೀಶ್, ವೇದಾವತಿ ಇತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ AB ರಮೇಶ್ ಬಂಡಿಸಿದ್ದೇಗೌಡರವರು 1.58 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು 44 ಲಕ್ಷ ರು ವೆಚ್ಚದಲ್ಲಿ ಪುರಸಭೆಗೆ ಹೊಸದಾಗಿ ಖರೀದಿಸಿರುವ ಜಟ್ಟಿಂಗ್ ಮೆಷಿನ್ ವಾಹನ, ಬೋವಿ ಕಾಲೋನಿಯಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸುವ ಕಾಮಗಾರಿ ಹಾಗೂ ಖಾಸಗಿ ಬಸ್ ನಿಲ್ದಾಣದ ಬಳಿ 94 ಲಕ್ಷ ರು ವೆಚ್ಚದಲ್ಲಿ 30 ಅಂಗಡಿ ಮಳಿಗೆಗಳಿಗೆ ಗುದ್ದಲಿ ಪೂಜೆ ಹಾಗೂ ಇದನ್ನು ಹೊರತುಪಡಿಸಿ ದಂತೆ ಮುಂದಿನ ದಿನದಲ್ಲಿ ಶ್ರೀರಂಗಪಟ್ಟಣವನ್ನು ಪ್ರವಾಸೋದ್ಯಮಕ್ಕೆ ನೀಡಿ ಪ್ರವಾಸಿಗರನ್ನು ಸೆಳೆಯುವ ಕೆಲಸ ಕಾರ್ಯಕ್ಕೆ ಕೈಜೋಡಿಸುತ್ತಿದ್ದೇವೆ ಎಂದು ಹೇಳಿದರು. ಪಟ್ನಾ ಉತ್ಸವ ವ್ಯಾಪ್ತಿ ಸುಮಾರು 2 ಕೋಟಿ ರೂಪಾಯಿ ಕಾಮಗಾರಿಗಳನ್ನ, ಅಂಗಡಿ ಮಳಿಗೆಗಳನ್ನ ಹಾಗೂ ಐಮಾಸ್ ಲೈಟ್ಗಳನ್ನ, ಮತ್ತೆ ಇಲ್ಲಿ ಏನು ಕರೆಂಟ್ ಬಸ್ ಸ್ಟೇಷನ್ ಆಗ್ತಾ ಇತ್ತು, ವೋಲ್ಟೇಜ್ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಎಲ್ಲದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಶ್ರೀರಂಗಪಟ್ಟಣ ಪುರಸಭೆಯನ್ನ ಮಾದರಿ ಪುರಸಭೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ UGD, ಕುಡಿಯುವ ನೀರು ಎರಡನ್ನೂ ಸುಮಾರು 50 ಕೋಟಿಗಿಂತ ಹೆಚ್ಚು ವೆಚ್ಚದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ಇನ್ನೊಂದು 2-3 ದಿನದಲ್ಲೇ ಸುಮಾರು 5-6 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಕಾಮಗಾರಿ ಸಹ ಪ್ರಾರಂಭ ಮಾಡ್ತೀವಿ. ಶ್ರೀರಂಗಪಟ್ಟಣದ ದೇವಸ್ಥಾನದ ರಂಗನಾಥನ ಸಾನ್ನಿಧ್ಯದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಜೀವನೋದ್ಧಾರಕ್ಕೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದನ್ನು ಸಹ ಆರ್ಕಿಟೆಕ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ವಾರದಲ್ಲಿ 8 ದಿವಸದಲ್ಲಿ ಅದನ್ನು ಸಹ ಜೀವನೋದ್ಧಾರ ಮಾಡಿ ಕ್ರಮ ವಹಿಸಿದ್ದಾರೆ. ಆದ್ರೆ ಶ್ರೀರಂಗನಾಥನ ದೇವಸ್ಥಾನದಲ್ಲಿ ತಾಯಿ ನಿಮಿಷಾಂಬ ದೇವಸ್ಥಾನದ ಒಂದು ಹೊಸದಾಗಿ ಒಂದು ರಥವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಹೊಸದಾಗಿ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಿ ಹೊಸದಾಗಿ ಚಂದ್ರಶಾಲೆ ನಿರ್ಮಾಣ ಮಾಡಲಿಕ್ಕೆ ನಾವು ಕಾಯಕಲ್ಪ ಮಾಡಿದ್ದೀವಿ. ತಾಯಿ ನಮ್ಮ ನಿಮಿಷಾಂಬದೇವಿ ಆಶೀರ್ವಾದದಿಂದ, ರಂಗನಾಥನ ಕೃಪೆಯಿಂದ ಈ ಎಲ್ಲಾ ಕಾರ್ಯಗಳು. ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ರಾಜಣ್ಣ, ಪುರಸಭೆ ಅಧ್ಯಕ್ಷ ದಿನೇಶ್, ಶ್ರೀರಂಗಪಟ್ಟಣ ಟೌನ್ ಇನ್ಸ್ಪೆಕ್ಟರ್ BJ ಕುಮಾರ್, ನಂದೀಶ್, ಲೋಕೇಶ್ ಕುಮಾರ್, ಯತೀಶ್ ಕುಮಾರ್, ಸಹನಾ ಹಾಗೂ ಸೋಮಶೇಖರ್, ದಯಾನಂದ್, ಸುರೇಶ್ ಹಾಗೂ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯುವುದನ್ನು ವಿದ್ಯುತ್ ತಿದ್ದುಪಡಿ ಕಾಯ್ದೆ, ಬೀಜ ಮಸೂದೆ, ಭೂಸ್ವಾಧೀನ ತಿದ್ದುಪಡಿ ಸೇರಿದಂತೆ ವಿವಿಧ ಕಾಯ್ದೆಗಳ ರದ್ದುಪಡಿಸುವುದು, ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವನ್ನು ವಿರೋಧಿಸುವುದು ಸೇರಿದಂತೆ ಹಲವು ಬೇಡಿಕೆಗಳ ಮುಂದಿಟ್ಟುಕೊಂಡು ಕರೆ ನೀಡಿದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದಲ್ಲಿ ಕಾರ್ಮಿಕ, ರೈತ ವಿವಿಧ ಸಂಘಟನೆಯಿಂದ ಅಂಚೆ ಕಚೇರಿ ಮುತ್ತಿಗೆ, ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ CITU ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ, ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕಾರ್ಮಿಕರು, ರೈತರು, ಕೃಷಿ ಕೂಲಿಕಾರರು ಉತ್ಪಾದನೆ ಮತ್ತು ಸೇವೆಗಳನ್ನು ಸ್ಥಗಿತಗೊಳಿಸಿ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ಮುಷ್ಕರ ಬೆಂಬಲಿಸಿ ರಸ್ತೆ ತಡೆ, ಪಿಕೆಟಿಂಗ್, ಬೃಹತ್ ಮೆರವಣಿಗೆ ಹಾಗೂ ಸಾರ್ವಜನಿಕ ಸಭೆಗಳನ್ನು ನಡೆಸಲಾಗಿದೆ. ರಾಜ್ಯ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ಸೇವಾ ನಿಯಮಾವಳಿ ರಚಿಸಬಾರದು ಹಾಗೂ ಜನವಿರೋಧಿ ಮಸೂದೆಗಳನ್ನು ಜಾರಿಗೊಳಿಸಬಾರದೆಂದು ಒತ್ತಾಯವಾಗಿದೆ. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಸಂಹಿತೆಗಳನ್ನು ಜಾರಿಗೆ ತಂದಿರುವುದು ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ತರುತ್ತಿದೆ. ಗುತ್ತಿಗೆ ಕಾರ್ಮಿಕರ ಮಿತಿ ಹೆಚ್ಚಳ, ಕಾರ್ಖಾನೆಗಳ ವ್ಯಾಖ್ಯಾನ ಬದಲಾವಣೆಗಳಿಂದ ಬಹುತೇಕ ಕಾರ್ಮಿಕರು ವೇತನ, ESI, PF, ಗ್ರಾಚ್ಯುಟಿ ಹಾಗೂ ಬೋನಸ್ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಕನಿಷ್ಠ ವೇತನದ ಖಾತ್ರಿ ಇಲ್ಲದೆ ತಳಹಂತದ ಕೂಲಿ ಪರಿಷ್ಕರಣೆ ಮಾಡಿರುವುದನ್ನು ಖಂಡಿಸುತ್ತೇವೆ.
300ಕ್ಕಿಂತ ಕಡಿಮೆ ಕಾರ್ಮಿಕರಿರುವ ಕಾರ್ಖಾನೆಗಳಿಗೆ ಸ್ಥಾಯಿ ಆದೇಶ ಅನ್ವಯಿಸದಿರುವುದು, ನಿಗದಿತ ಅವಧಿಯ ಉದ್ಯೋಗ ಪದ್ಧತಿ ಜಾರಿಗೆ ತಂದಿರುವುದು, ಮುಷ್ಕರ ಹಕ್ಕಿನ ಮೇಲೆ ನಿಯಂತ್ರಣ ಹೇರಿರುವುದು ಕಾರ್ಮಿಕ ವಿರೋಧಿ ಕ್ರಮ ಎಂದು ಹೇಳಿದರು. ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ. ಈ ಮುಷ್ಕರ ಕೇವಲ ಕಾರ್ಮಿಕರ ಬೇಡಿಕೆಗಳು, ರೈತರ ಬೇಡಿಕೆಗಳಿಗೋಸ್ಕರ ನಡೀತಿರೋ ಮುಷ್ಕರ ಅಲ್ಲ. ಇದು ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಕರಾಳ ಕಾರ್ಮಿಕ ಸಂಹಿತೆಗಳು ಮತ್ತು ರೈತರಿಂದ ಬಲವಂತವಾಗಿ ಭೂಸ್ವಾಧೀನ ಮಾಡ್ತಾ ಇರತಕ್ಕಂಥ ನೀತಿಗಳು, ಅಮೇರಿಕ ಮತ್ತು ಭಾರತದ ಟ್ರೇಡ್ ಒಪ್ಪಂದ, NRGಯನ್ನು ರದ್ದು ಮಾಡಿರ್ತಕ್ಕಂಥದ್ದು, ಇಡೀ ಹಣಕಾಸು ವಲಯವನ್ನು ಖಾಸಗೀಕರಣ ಮಾಡ್ತಕ್ಕಂಥ ನೀತಿಗಳು, ಇವೆಲ್ಲದರ ವಿರುದ್ಧ, ಬೆಲೆ ಏರಿಕೆ ನೀತಿ ಎಲ್ಲದರ ವಿರುದ್ಧ ಇವತ್ತು ಇಡೀ ದೇಶದ ರೈತರು, ಕಾರ್ಮಿಕ ಸಂಘಟನೆ ಜಂಟಿ ಸಮಿತಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ, ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಅಂದರೆ ಇವತ್ತು ಇಡೀ ದೇಶ ನಿರ್ಮಾಣ ಮಾಡ್ತಕ್ಕಂಥ, ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಮತ್ತು ರೈತರ, ಕೂಲಿಕಾರರ ಎಲ್ಲ ಹಕ್ಕುಗಳನ್ನ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇಲ್ದಂಗಾಗಿದೆ. ಈ 4 ಕಾರ್ಮಿಕ ಸಂಹಿತೆಗಳು ನೇರವಾಗಿ ಕಾರ್ಮಿಕರ ಮೇಲೆ ಮಾಡಿರ್ತಕ್ಕಂಥ ದಾಳಿಗಳು. ಇನ್ನು ಮುಂದೆ ಕಾರ್ಮಿಕ ಇಲಾಖೆಗೆ ಯಾವ ಅಧಿಕಾರವೂ ಇರೋದಿಲ್ಲ. ಕಾರ್ಮಿಕರಿಗೆ ಅನ್ಯಾಯ ಆದಾಗ ಕಾರ್ಮಿಕರು ದೂರು ಕೊಡ್ತಕ್ಕಂಥ ಯಾವ ಇಲಾಖೆಯೂ ಕೂಡ ಇರೋದಿಲ್ಲ. ಜೊತೆಗೆ ಮಾಲೀಕರಿಗೆ ಈಸ್ ಆಫ್ ಡೂಯಿಂಗ್ ಅನ್ನೋ ಬಿಸ್ನೆಸ್ ಅನ್ನೋ ಹೆಸರಿನಲ್ಲಿ, ವ್ಯಾಪಾರದ ಸುಗಮೀಕರಣ ಅನ್ನೋ ಹೆಸರಿನಲ್ಲಿ ಎಲ್ಲ ರಿಯಾಯಿತಿಗಳನ್ನ ಕೊಡಲಾಗಿದೆ. ಆದರೆ ಕಾರ್ಮಿಕ ಸಂಘಟನೆಗಳ ಮೇಲೆ ನಿಯಂತ್ರಣ ಹೇರಲಾಗಿದೆ. ಕಾರ್ಮಿಕರು ಸಂಘಟನೆ ಕಟ್ಟಲಿಕ್ಕೆ ನಿಯಂತ್ರಣ ಇದೆ, ಕಾರ್ಮಿಕರು ಮುಷ್ಕರ ಮಾಡಲಿಕ್ಕೆ ನಿಯಂತ್ರಣ ಇದೆ, ಕಾರ್ಮಿಕರು ಕನಿಷ್ಠ ವೇತನ ನಿಗದಿ ಮಾಡ್ತಕ್ಕಂಥ ಅವಕಾಶಗಳಿಲ್ಲ. ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಕೇಂದ್ರ ಸರ್ಕಾರ 178 ರೂಪಾಯಿ ಅನ್ನುವಂಥ ಒಂದು ನೆಲಮಟ್ಟ ವೇತನ ಮಾತ್ರ ನಿಗದಿ ಮಾಡುತ್ತೆ. ರಾಜ್ಯ ಸರ್ಕಾರಗಳು ಕನಿಷ್ಠ ವೇತನ ನಿಗದಿ ಮಾಡ್ತಕ್ಕಂಥ ಅಧಿಕಾರನ ಕಿತ್ಕೊಳ್ಳುತ್ತೆ. 300 ಕಾರ್ಮಿಕರು ಇರೋರು ಇರ್ತಕ್ಕಂಥ ಫ್ಯಾಕ್ಟ್ರಿನೂ ಕೂಡ ಯಾವುದೇ ಅನುಮತಿ ಇಲ್ಲದಲೇ ಆ ಫ್ಯಾಕ್ಟ್ರಿ ಮುಚ್ಚತಕ್ಕಂಥ ಅವಕಾಶವನ್ನು ಸರ್ಕಾರಕ್ಕೆ ಮಾಲೀಕರಿಗೆ ಕೊಟ್ಟಿದೆ. ಇದೇನು ತೋರಿಸುತ್ತೆ, ನೇರವಾಗಿ ಕಾರ್ಮಿಕರು ಗುಲಾಮರಾಗ್ತಕ್ಕಂಥದ್ದು. ಅದೇ ರೀತಿ ಇನ್ನು ಕಾಯಂ ಉದ್ಯೋಗ ಇರೋದಿಲ್ಲ, ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅನ್ನೋ ಹೆಸರಿನಲ್ಲಿ ಕಾಯಂ ಉದ್ಯೋಗಗಳನ್ನ ರದ್ದು ಮಾಡಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ 5 ವರ್ಷಕ್ಕೆ 3 ವರ್ಷಕ್ಕೆ ಆಗ್ತಕ್ಕಂಥ ನಿಗದಿ ಮಾಡ್ತಕ್ಕಂಥ ಉದ್ಯೋಗಗಳು ಬರ್ತಾಯಿದೆ. ಹಾಗೆಯೇ ಮೊನ್ನೆ ಕೇಂದ್ರ ಸರ್ಕಾರ ಅಮೇರಿಕದೊಟ್ಟಿಗೆ ಮಾಡ್ಕೊಂಡಿರ್ತಕ್ಕಂಥ ಅಮೇರಿಕ ಮತ್ತು ಭಾರತ ಟ್ರೇಡ್ ಒಪ್ಪಂದ ಏನಿದೆ, ಇಡೀ ದೇಶದ ಜನರ ಹಿತಾಸಕ್ತಿಯನ್ನು, ರೈತರ ಹಿತಾಸಕ್ತಿಯನ್ನು ಅಮೇರಿಕದ ಪಾದಕ್ಕೆ ತಗೊಂಡೋಗಿ ಇವತ್ತು ಮನಸ್ತಕ್ಕಂಥ ಒಂದು ಒಪ್ಪಂದ ಆಗಿದೆ. ಈ ದೇಶದಲ್ಲಿ ಕೆಲವು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಎಲ್ಲ ನೀತಿಗಳನ್ನ ಇವತ್ತು ಸರ್ಕಾರ ಜಾರಿ ಮಾಡ್ತಾ ಇದೆ. ಸೊ ಹಾಗೆ ನಮ್ಮ ಒತ್ತಾಯ ಇಷ್ಟೇ, ಈ ದೇಶದ ರೈತರು, ಕಾರ್ಮಿಕರು ಈ ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತಾರೆ ಅಂತಂದರೆ ಅವರ ರಕ್ಷಣೆಗೆ ನಿಮ್ಮ ಕಾನೂನುಗಳಲ್ಲಿ, ನಿಮ್ಮೆಲ್ಲ ಕಾನೂನುಗಳನ್ನು ಸಂಪೂರ್ಣವಾಗಿ ಅವು ಮಾಲೀಕರ ರಕ್ಷಣೆ ಮಾಡ್ತೀರಿ ಅಂತಂದರೆ ಈ ದೇಶದ ರೈತರು, ಕಾರ್ಮಿಕರನ್ನ ಗುಲಾಮರನ್ನ ಮಾಡಿಕೊಟ್ಟಿದ್ದೀರಿ. ಇದನ್ನು ಒಪ್ಪೋದಿಲ್ಲ. ಎಲ್ಲ ಕಾಯ್ದೆಗಳನ್ನ ಹಿಂಪಡಿಬೇಕು ಅನ್ನೋವಂಥ ಹೋರಾಟ. ಅದೇ ರೀತಿ ಏನು NRG ಕಾಯ್ದೆ ಏನಿತ್ತು, ಕೂಲಿಕಾರರ ರಕ್ಷಣೆ ಇತ್ತು, ಆ ಕಾಯ್ದೆ ರದ್ದು ಮಾಡಿರೋದನ್ನ ನಾವು ಇವತ್ತು ವಿರೋಧ ಮಾಡ್ತಾಯಿದ್ದೀವಿ. ಈ ಬೆಲೆ ಏರಿಕೆ ನೀತಿ ಇರ್ಬೋದು, ಒಟ್ಟು ಈ ದೇಶದ ರಕ್ಷಣೆ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಮಿಕ ಸಂಹಿತೆಗಳು, ರೈತ ಕಾಯ್ದೆಗಳನ್ನು ತರಲಾಗ್ತಾ ಇದೆ. ಒಕ್ಕೂಟ ತತ್ವವನ್ನು ಇವತ್ತು ಧಿಕ್ಕರಿಸಲಾಗ್ತಾ ಇದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಆತಂಕದಲ್ಲಿದೆ. ಇವತ್ತು ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ಸದಸ್ಯರನ್ನ ಅಮಾನತು ಮಾಡಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲದಂಗೆ ಜನವಿರೋಧಿ ನೀತಿಗಳನ್ನ ಇವತ್ತು ಮೋದಿ ಸರ್ಕಾರ ಜಾರಿ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಇಡೀ ದೇಶಾದ್ಯಂತ ಮುಷ್ಕರದಲ್ಲಿ MB ಪುಷ್ಪಾ, MC ಡೋಂಗ್ರೆ, H ನವೀನ್ ಕುಮಾರ್, ಬಾಬು, ಪರಮಶಿವಯ್ಯ, R ಕುಮಾರ್, ರಾಜಶೇಖರ್, ಏರೇಶ್ ಹಿರೇಹಳ್ಳಿ, ವಿಶ್ವನಾಥ್, ರವಿಕುಮಾರ್, ರಾಜು ಗೊರೂರು, ಅರವಿಂದ್, ರಮೇಶ್ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿರುವುದನ್ನು ಕೂಡಲೇ ವಾಪಸ್ ಪಡೆಯಬೇಕೆಂದು ತಾಲೂಕಿನ ವಿವಿಧ ಜನಪರ ಒಕ್ಕೂಟ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ನಗರದ ಬಸವೇಶ್ವರ ವೃತ್ತದ ಬಳಿ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಅಂಗನವಾಡಿ ತಾಲೂಕು ಅಧ್ಯಕ್ಷೆ ಕಾಮಾಕ್ಷಿ ಮಾತನಾಡಿ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ವಿದ್ಯುತ್ ಬೀಜ ಮಸೂದೆ, ಭೂಸ್ವಾಧೀನ ಕಾಯ್ದೆಯನ್ನು ತಕ್ಷಣ ರದ್ದುಗೊಳಿಸಬೇಕು. ವ್ಯಾಪಾರ ಒಪ್ಪಂದವನ್ನು ನಾವು ವಿರೋಧಿಸುತ್ತೇವೆ. ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಸ್ಥೆಗಳ ಸೇವಾ ನಿಯಮಾವಳಿಗಳನ್ನು ರಚಿಸಬಾರದು. ಜನವಿರೋಧಿ ಮಸೂದೆಗಳನ್ನು ರೈತರು, ಕೃಷಿ ಕೂಲಿಕಾರರು ಸಂಕಷ್ಟಕ್ಕೆ ಸಿಲುಕಲಿದ್ದು ಎಲ್ಲರೂ ಬೀದಿಗೆ ಬರಬೇಕಾಗುತ್ತದೆ. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ಕೇವಲ ಆರ್ಥಿಕ ದಾಳಿಯಾಗಿದೆ. ವಿದೇಶದೊಂದಿಗೆ ವ್ಯಾಪಾರ ಒಪ್ಪಂದವು ನಮ್ಮ ಬದುಕಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ಹೇಳಿದರು. ದೇಶಾದ್ಯಂತ ಎಲ್ಲ ಸಂಘಟನೆಗಳು, ಎಲ್ಲ ಕಾರ್ಮಿಕರು ಸೇರಿ ಒಂದು ಹೋರಾಟವನ್ನು ಮಾಡ್ತಿದ್ದೀವಿ. ಈ ಹೋರಾಟದ
ವಿಶೇಷತೆ ಏನು ಅಂತಂದರೆ 29 ಕಾನೂನುಗಳನ್ನು ತಿದ್ದುಪಡಿ ಮಾಡಿ 4 ಸಮಿತಿಗಳನ್ನಾಗಿ ಮಾಡಿರುವಂಥ ಕೇಂದ್ರ ಸರ್ಕಾರ ಇವತ್ತು ಅದು ಭಾಳ ಹೋರಾಟವನ್ನು ಮಾಡಿ ಹಿಂದೆ ಅದನ್ನು ಹಂಗೆ ಸ್ಟೇ ಮಾಡಿ ನಿಲ್ಲಿಸಿದ್ರು. ಈಗ ಏಕಾಮುಖವಾಗಿ ಆ ಒಂದು ಸಮಿತಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥದ್ದು. ಅದೇ ಒಂದು ಇದನ್ನು ಇಟ್ಕೊಂಡು ರಾಜ್ಯ ಸರ್ಕಾರನೂ ಕೂಡ ಆ ಸಮಿತಿಗಳನ್ನು ಜಾರಿ ಮಾಡ್ತಿರುವಂಥದ್ದು. ಇದು ನಮಗೆ ವಾಪಸ್ ಆಗಬೇಕು ಅಂತ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಒತ್ತಾಯವನ್ನು ಮಾಡ್ತಿದ್ದೀವಿ. ವಾಪಸ್ ಮಾಡಲಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟಕ್ಕೆ ಎಲ್ಲ ಕಾರ್ಮಿಕರು ನಾವು ಸಜ್ಜಾಗಿದ್ದೀವಿ ಅಂತ ಇವತ್ತು ಸರ್ಕಾರಕ್ಕೆ ಮುನ್ಸೂಚನೆಯನ್ನು ಕೊಡ್ತಾ ಎಚ್ಚರಿಕೆಯನ್ನು ಕೂಡ ಬಿಸಿ ಊಟ ತಾಲೂಕು ಅಧ್ಯಕ್ಷೆ ಮಂಜುಳಾ ಮಾತನಾಡಿ, ಕೇಂದ್ರ ಸರ್ಕಾರ ವಿದೇಶಿಗಳೊಂದಿಗೆ ವ್ಯಾಪಾರ ಮಾಡಿ ಆರ್ಥಿಕ ಸಂಪತ್ತನ್ನು ಬೆಳೆಸಿಕೊಳ್ಳಲು ಭಾರತ ದೇಶದಲ್ಲಿರುವ ಕೂಲಿ ಕಾರ್ಮಿಕ ಜನರನ್ನು ಬೀದಿಗೆ ತರಲು ಕಠಿಣ ಮಸೂದೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಬರುತ್ತಿದ್ದಾರೆ. ಜನಸಾಮಾನ್ಯರು ಅನುಭವಿಸುವ ಸಂಕಷ್ಟಗಳಿಗೆ ಪರಿಹಾರವಿಲ್ಲ, ಬದಲಿಗೆ ಬಂಡವಾಳಶಾಹಿಗಳಿಗೆ ಮಣೆ ಹಾಕುತ್ತಿದೆ. ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ಒಕ್ಕೂಟದ ಜೊತೆ ಚರ್ಚೆ ಮಾಡದೆ ತನ್ನಿಷ್ಟಕ್ಕೆ ತಾನೇ ಅವರಿಗೆ ಅನುಕೂಲವಾಗುವಂತೆ ಮಸೂದೆಗಳನ್ನು ಜಾರಿಗೆ ತಂದಿದೆ. ನೋಡಿದಂತೆ ನಡೆಯುತ್ತಿದ್ದೇವೆ ಎಂದು ಹೇಳುವ ರಾಜ್ಯ ಸರ್ಕಾರವು ಕೂಡ ಕೇಂದ್ರದ ಕಾರ್ಮಿಕ ಸಂಹಿತೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಲು ನಿಯಮಗಳನ್ನು ರಚಿಸಿ ಕರಡು ಅಧಿಸೂಚನೆ ಹೊರಡಿಸಿದೆ. ರೈತ ವಿರೋಧಿ ಧೋರಣೆಗಳನ್ನು ಮುಂದುವರೆಸಿದೆ. ಇದರಿಂದ ರಾಜ್ಯ ಸರ್ಕಾರವು ಜನರ ಮೇಲೆ ದಾಳಿ ಮಾಡಲು ಹೊರಟಿದೆ ಎಂದು ಹೇಳಿದರು. ಕೇಂದ್ರ ಸರ್ಕಾರ 29 ಕಾಯ್ದೆಗಳಲ್ಲಿ 4 ಕಾಯ್ದೆಗಳನ್ನು ಜಾರಿ ತಂದು ಅದನ್ನು ರಾಜ್ಯ ಸರ್ಕಾರವು ಸಹಿ ಮಾಡಿ ಒಪ್ಪಿಗೆ ಕೊಟ್ಟಿದೆ. ಈ ಒಪ್ಪಿಗೆ ಕೊಟ್ಟ ಮೇಲೆ ಕಾರ್ಖಾನೆಗಳಾಗಲಿ, ಸ್ಕೀಮ್ ನೌಕರರಲ್ಲಿ, ಬಿಸಿ ಊಟ, ಅಂಗನವಾಡಿ ಮತ್ತು ಗ್ರಾಮ ಪಂಚಾಯಿತಿ ನೌಕರರಿಗೆ ಮುಂದೆ ಬರ್ತಕ್ಕಂಥ ತೊಂದರೆಗಳು ತುಂಬ ಆಗಿದೆ. ಆದುದರಿಂದ ಅವರು ಈ ಸಮಿತಿಗಳನ್ನು ವಾಪಸ್ ತಗೋಬೇಕು. ವಾಪಸ್ ತಗೋದವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹೋರಾಟವನ್ನು ರದ್ದು ಮಾಡುವವರೆಗೆ ಹೋರಾಟ ಮುಂದುವರಿಯುತ್ತದೆ. ಪ್ರತಿಭಟನೆಯಲ್ಲಿ ಭಾರತಿ ಗೌಡ, ಈರಯ್ಯ, ಸಿಐಟಿಯುನ ಇಂದ್ರಮ್ಮ, ಮಹಾದೇವಿ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗಣೇಶ್, ವೇದಾವತಿ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kauning. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟೆ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ.
back. Upgrade to Damero's latest arrivals and exchange your old sofa for up to 35,000 rupees. Don't wait. Visit Damero today. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟಾ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಬಿಎ ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ ಸಿಎ ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕಣತೂರು, ಆರೂರು ತಾಲೂಕು, ಹಾಸನ ಜಿಲ್ಲೆ. ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು, ವಿಶಾಲವಾದ ಆಟದ ಮೈದಾನ, ಕರಾಟೆ, ನೃತ್ಯ, ಹಾಡು, ಧ್ಯಾನ, ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ. ಕ್ವಿಜ್, ಡಿಬೇಟ್, ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಅವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಿಳಾಸ ಕಣತೂರು, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9638859902, 6363831152, 9964417623. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ಹಾಗೂ ರೈತ ವಿರೋಧಿ ಧೋರಣೆಗಳನ್ನು ಖಂಡಿಸಿ ಕರೆ ನೀಡಲಾಗಿದ್ದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಇಂದು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ, ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾರ್ಮಿಕರ ಹಿತರಕ್ಷಣೆಗಾಗಿ ರೂಪಿಸಿದ್ದ 29 ಪ್ರಮುಖ ಕಾನೂನುಗಳನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರ ಅದರ ಬದಲಿಗೆ 4 ಕರಾಳ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಇದು ಕೇವಲ ಆರ್ಥಿಕ ದಾಳಿಯಲ್ಲ, ಬದಲಾಗಿ ದುಡಿಯುವ ವರ್ಗದ ಮೇಲಿನ ರಾಜಕೀಯ ದಾಳಿಯಾಗಿದೆ. ಈ ಹೊಸ ನಿಯಮಗಳಿಂದಾಗಿ 90% ಕಾರ್ಮಿಕರು ಇಎಸ್ಐ, ಪಿಎಫ್ ಮತ್ತು ಗ್ರಾಚ್ಯುಟಿಯಂತಹ ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ ಎಂದು ಹೇಳಿದರು. ದೇಶವ್ಯಾಪಿಯಾಗಿ ಎಲ್ಲ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ, ಜೆಸಿಟಿಯು ಹಾಗೂ ಎಲ್ಲ ರೈತ ಅಖಿಲ ಭಾರತ ಮಟ್ಟದ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಏನು ಕಾರ್ಮಿಕರಿಗೆ ಮರಣ ಶಾಸನವನ್ನ ಬರೀತಾ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿದೆ. ಆ ಸಂಹಿತೆಗಳನ್ನ ವಾಪಸ್ ಪಡಿಬೇಕು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಿ ಒತ್ತಾಯ ಮಾಡಿ, ಅದ್ರ ಜೊತೆಗೆ ಇವತ್ತು ರೈತ ವಿರೋಧಿ ವಿದ್ಯುತ್ ಖಾಸಗೀಕರಣವನ್ನ ಮಾಡ್ಲಿಕ್ಕೆ ಹೊರಟಿದೆ, ಬೀಜ ಮಸೂದೆಯನ್ನ ತರಲಿಕ್ಕೆ ಹೊರಟಿದೆ. ಅದೇ ರೀತಿಯಲ್ಲಿ ಎಲ್ಲ ಇವತ್ತು ರೈತ ವಿರೋಧಿ ಮಸೂದೆಗಳನ್ನ ವಾಪಸ್ ಮಾಡಬೇಕು ಅಂತ ಹೇಳಿ, ಅದೇ ರೀತಿಯಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಕೂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಾನೂನು ಸಚಿವರಾಗಿದ್ದಾಗಿಂದಲೂ ಕೂಡ ಸುಮಾರು 29 ಶ್ರಮಿಕರ ಪರವಾದಂತ, ಕಾರ್ಮಿಕರ ಪರವಾದಂತ ಕಾನೂನುಗಳಿದ್ದು, ಆ ಕಾನೂನುಗಳನ್ನ ತೆಗೆದುಹಾಕಿ ಇವತ್ತು 4 ಕೋಡ್ಗಳನ್ನಾಗಿ ಮಾಡಿದರೆ ಆ ಎಲ್ಲ ಕಾರ್ಮಿಕ ಸಂಹಿತೆಗಳು ಶ್ರೀಮಂತರ, ದೊಡ್ಡ ದೊಡ್ಡ ಬಂಡವಾಳಿಗರ, ಅಂದಾನಿ, ಅಬಾನಿ ಈ ತರದ ಉದ್ಯಮಪತಿಗಳ ಪರವಾದಂತ ಕಾರ್ಮಿಕ ಕಾನೂನುಗಳನ್ನ ರಚನೆ ಮಾಡಿದ್ರೆ, ಹಾಗಾಗಿ ಈ ಕಾನೂನುಗಳು ಈ ದೇಶದ ದುಡಿಯುವ ವರ್ಗಕ್ಕೆ ಎಲ್ಲ ಹಕ್ಕುಗಳನ್ನು ಕೂಡ ಉತ್ತೇಜಿಸಂತ ನಿಟ್ಟಿನಲ್ಲಿ ಈ ಕಾನೂನುಗಳನ್ನ ಮಾಡಿರ್ತಕ್ಕಂಥದ್ದು. ಈ ದೇಶವ್ಯಾಪಿಯಾಗಿ ಒಂದು ರಿಚೇಟಿಂಗು ಮತ್ತೆ ರಸ್ತೆ ರೋಕೋ ಚಳವಳಿಯನ್ನ ಸಿಐಟಿಯು, ಎಐಟಿಯುಸಿ ಹಾಗೂ ರೈತ ಸಂಘಟನೆಗಳು, ಜೆಸಿಟಿಯು ಹಾಗೆ ಎಲ್ಲ ಅಖಿಲ ಭಾರತ ಕಿಸಾನ್ ಸಭೆಗಳು ಸೇರಿ ಜನಪರ ಚಳವಳಿಗಳ ಸೇರಿ ಈ ಹೋರಾಟವನ್ನ ಇಡೀ ದೇಶವ್ಯಾಪಿಯಾಗಿ ಮಾಡ್ತಾ ಇದ್ವಿ. ಇವತ್ತು ಪ್ರತಿಭಟನೆಯಲ್ಲಿ ಎಂಜಿ ರಾಜು ಸಿಂಗರನಹಳ್ಳಿ, ಸಿಐಟಿಯುನ ಕುಮಾರಸ್ವಾಮಿ, ಪ್ರಮುಖರಾದ ಶ್ರುತಿ, ಜ್ಯೋತಿ, ಶೋಭಾ, ಮಲ್ಲಿಕಾರ್ಜುನ, ಲತಾ ಸೇರಿದಂತೆ ಅಂಗನವಾಡಿ ನೌಕರರ ಸಂಘದ ಸದಸ್ಯರು ಹಾಗೂ ನೂರಾರು ರೈತ ಮತ್ತು ಕೃಷಿ ಕೂಲಿಕಾರರು ಭಾಗವಹಿಸಿದರು. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಒಂದು ಸುಂದರ ಕುಟುಂಬದ ಸದಸ್ಯರಂತೆ ಇದ್ದು, ಮಕ್ಕಳು ವಿದ್ಯೆಯೊಂದಿಗೆ ಸಂಸ್ಕಾರವನ್ನು ಕಲಿಯುತ್ತಾ ವಿಭಿನ್ನ ಸಂಸ್ಕೃತಿಯ ಸಮ್ಮಿಲನಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗಲೂ ಮುಂದು ಎನ್ನುವಂತಹ ಗರಿಮೆಗೆ ಹಾಗೂ ವೈಭವ ಪೂರ್ಣ ಸಂಸ್ಕೃತಿಗೆ ಅಡಿಪಾಯವೇ ಟೈಮ್ಸ್ ವಿದ್ಯಾಸಂಸ್ಥೆ. ಶಾಲೆಯಲ್ಲಿ ಪಠ್ಯದೊಂದಿಗೆ ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಟ್ಟಾಗ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಇಂತಹ ದೂರದೃಷ್ಟಿ ಕೋನದಲ್ಲಿ ಒಂದು ಹೆಜ್ಜೆ ಮುಂಚೂಣಿಯಲ್ಲಿ ಟೈಮ್ಸ್ ಶಾಲೆಯಲ್ಲಿ ಮಕ್ಕಳಲ್ಲಿ ಸೌಹಾರ್ದತೆಯನ್ನು ಬೆಳೆಸಲು ಟೈಮ್ಸ್ ಭೋಜನೋತ್ಸವ ಎನ್ನುವ ಸಂಪ್ರದಾಯ ದಿನದ ಆಚರಣೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ತಮ್ಮ ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ರಂಗುರಂಗಿನ ಉಡುಪಿನಲ್ಲಿ ಶಾಲಾಂಗಣದಲ್ಲಿ ನಲಿದಾಡಿದರು. ಶಿಕ್ಷಕರೆಲ್ಲರೂ ಮನೆ ಮಂದಿಗೆಲ್ಲ ಅಡುಗೆ ತಯಾರಿಸುವಲ್ಲಿ ಕೈಜೋಡಿಸುವ ರೀತಿಯಲ್ಲಿ ಪ್ರೀತಿಯಿಂದ ಹಬ್ಬದ ಊಟ ತಯಾರಿಸಿ ಶಾಲೆಯ 1500 ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರೊಂದಿಗೆ ಕುಳಿತು ಬಾಳೆ ಎಲೆ ಊಟ ಸವಿದರು.
ಮಕ್ಕಳಲ್ಲಿ ಬಾಳೆಯ ಎಲೆ ಊಟದ ಪ್ರಾಮುಖ್ಯತೆ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಅನ್ನದ ಮಹತ್ವವನ್ನು ತಿಳಿಸುವ ಕೂಡಿ ಬಾಳುವ ಕೂಡಿ ತಿನ್ನುವ ಸಂಸ್ಕೃತಿಗೆ ಒತ್ತು ಕೊಟ್ಟು ನಡೆಸಿಕೊಂಡು ಬರುತ್ತಿರುವ ಅನ್ನದಾಸೋಹ ಕಾರ್ಯಕ್ರಮ ಇದಾಗಿತ್ತು. ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯನಗರ ಹಾಸನ ಇವತ್ತು ಟೈಮ್ಸ್ ಭೋಜನೋತ್ಸವ ಹಾಗೂ ಎಥ್ನಿಕ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸತತ 13 ವರ್ಷಗಳಿಂದನೂ ಕೂಡ ಈ ವಿನೂತನವಾದಂತಹ ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಮಂಡಳಿ ಆಯೋಜಿಸಿಕೊಂಡು ಬಂದಿದೆ. ಸೊ ಸನ್ಮಾನ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಡಿ.ಕೆ. ಗಂಗಾಧರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಭಾಗವಾದಂತ ಎಲ್ಲ ವಿವಿಧ ವಿಶೇಷತೆಗಳನ್ನು ಪರಿಚಯಿಸಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸಹ ಪಂಕ್ತಿ ಭೋಜನದ ಒಂದು ಉದ್ದೇಶವಾಗಿ ಇವತ್ತು ಭೋಜನೋತ್ಸವವನ್ನು ಆಯೋಜನೆ ಮಾಡಿದ್ದೀವಿ. ಈ ಭೋಜನೋತ್ಸವದಲ್ಲಿ ನಮ್ಮ ಶಾಲೆಯ ಎಲ್ಲಾ ಮಕ್ಕಳು ಕೂಡ ವಿವಿಧ ವಿಶೇಷವಾದಂತಹ ವೇಷಭೂಷಣಗಳನ್ನು ಬಟ್ಟೆಗಳನ್ನು ಧರಿಸಿ ಇವತ್ತು ದಿನಪೂರ್ತಿ ಅವರು ಈ ದಿನವನ್ನು ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಈ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಬ್ಲಶ್ರೀಶಾಮ್ ಮೇಡಮ್ ಹಾಗೂ ಕೋಆರ್ಡಿನೇಟರ್ಸ್ಗಳು ಎಲ್ಲರ ಸಹಕಾರದಿಂದ ಅಥವಾ ಮುಂದಾಳತ್ವದಿಂದ ಈ ಒಂದು ಟೈಮ್ಸ್ ಭೋಜನೋತ್ಸವ ಹಾಗೂ ಎಥ್ನಿಕ್ ಡೇ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೋಜನ ಕೂಡ ಆರಂಭ ಆಗ್ಲಿಕ್ಕಿದೆ. ಸೊ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂತಹ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. Proud moment for all of us of Times family. We are celebrating Times Bhojanotsav and Ethnic Day, and for the students and all we feel very proud. ಇದೊಂದು 13 ವರ್ಷದಿಂದ this program is going on, and our secretary sir Gangadhar sir has taken the initiative, and we are doing this from past 13 years. Children are coming in various traditional dresses, and we all are celebrating together. It's a proud moment for us. Thank you all. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಫೆಬ್ರವರಿ 14ರ ಶನಿವಾರದಂದು ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ನೌಕರರ ಸಮ್ಮೇಳನ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಸಂಚಾಲಕ ಉಮೇಶ್ ತಿಳಿಸಿದರು. ನಮ್ಮ ಹೊಳೆಶ್ವರ ತಾಲೂಕಿನಲ್ಲಿ ಇದುವರೆಗೂ ಸಹ ನಾವು SC/ST ನೌಕರರ ಸಮಾವೇಶವನ್ನು ಮಾಡಿರುತ್ತಿಲ್ಲ. ಆದ ಕಾರಣದಲ್ಲಿ ಏನು ಮಾಡ್ತೀವಿ, ಈ ಸಂಘವೆಲ್ಲ ಸಂಘಟನೆಗಳು ಚರ್ಚೆ ಮಾಡಿ ಒಂದು ಸಮಾವೇಶವನ್ನು ಅಂತ ಮಾಡಿಕೊಂಡು ಇದೇ ಬರುವ ಶನಿವಾರ 14ನೇ ತಾರೀಕು ದಿವಸ ನಾವು SC/ST ನೌಕರರ ಸಮ್ಮೇಳನ ಸಮಾವೇಶ ಅಂತ ನಮ್ಮ ತಾಲೂಕಿನ SC-ಗಳು ST-ಗಳು ಸರ್ಕಾರಿ ನೌಕರರು ಎಲ್ಲೆಲ್ಲಿದ್ದಾರೆ, ಬೇರೆ ಬೇರೆ ತಾಲೂಕಿನಲ್ಲೂ ಇದ್ದರೆ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರೆ ಅವ್ರನ್ನ ಕರೆದು ನಾವು ಗೌರವಿಸುವಂಥ ಕೆಲಸ. ಯಾಕೆಂದರೆ ನಮ್ಮ ಮುಂದಿನ ಮಕ್ಕಳಿಗೆ ಇಂಥ ಆಫೀಸರ್ಸ್ ಇದ್ದಾರೆ, ನಾವು ಸಹ ಇವ್ರ ಥರನೇ ವಿದ್ಯಾವಂತರಾಗಿ ನಾವು ಸರ್ಕಾರಿ ನೌಕರಿ ತಗೋಬೇಕು ಅನ್ನೋ ಅವರಿಗೆ ಉದ್ದೇಶದಿಂದ ಅವ್ರು ಬರಲಿ ಮನಸ್ಸಿನಲ್ಲಿ ಮೂಡಲಿ, ಅವರು ಸಹ ನಮ್ಮ ಮುಂದಿನ ಮಕ್ಕಳು ಚೆನ್ನಾಗಿ ಓದಲಿ ಅಂತ ನಾವೇನು ಮಾಡ್ತಿದ್ವಿ, ಸಮ್ಮೇಳನ ಸಮಾವೇಶವನ್ನು ಮಾಡ್ತಿದ್ವಿ. ಈ ಸಮ್ಮೇಳನ ಸಮಾವೇಶಕ್ಕೆ ನಮ್ಮ ರಾಜ್ಯದ ಹಾಗೆ ಪ್ರತಿಭಾ ಪುರಸ್ಕಾರಗಳು ಸಹ ಮಾಡ್ತಿದ್ವಿ. ಯಾವ ಮಕ್ಕಳು SLC-ಯಲ್ಲಿ 90% ಮೇಲೆ ಅಂಕವನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಮತ್ತು ದ್ವಿತೀಯ PUC-ಯಲ್ಲಿ 90% ಮೇಲೆ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. SC/ST ಮಕ್ಕಳಿಗೆ ಮಾತ್ರ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷ ವೆಂಕಟೇಶ್, ಕೊಪ್ಪೆ ಉಮೇಶ್, ನಂದಾ, ಹರೀಶ್ ಬಾಬು, ಯೋಗಮೂರ್ತಿ ಹಾಗೂ ವೈರಮುಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾಖಲೆ ರಹಿತ ವಸತಿ ಪ್ರದೇಶ ರಾಜ್ಯದಂತ 6.5 ಸಾವಿರ ಇದ್ದು ಎಲ್ಲ ಕುಟುಂಬಗಳಿಗೂ ಹಕ್ಕುಪತ್ರ ನೀಡುವ ಮಹತ್ವದ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ರಾಗಿ ಭತ್ತ ಖರೀದಿಗೆ ಉತ್ತಮ ಬೆಲೆ, ಮಾರ್ಚ್ 31ರವರೆಗೆ ಅವಕಾಶ. ಸ್ವಚ್ಛಗೊಳಿಸಿದ ಧಾನ್ಯ ಮಾತ್ರ ಖರೀದಿ, ಶಾಸಕ HP ಸ್ವರೂಪ್ ಹೇಳಿಕೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯಲ್ಲಿ ಅವಿಶ್ವಾಸ ನಿರ್ಣಯ, 14-10 ಪ್ರತ್ಯೇಕ ಮತಗಳ ಚಲಾವಣೆ, ತೀರ್ಪಿಗಾಗಿ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ. ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗುವುದಿಲ್ಲ ಅಥವಾ ಅವರು ಪಕ್ಷ ಬದಲಿಸುತ್ತಾರೆ ಎಂಬ ಹೇಳಿಕೆ ಆಧಾರರಹಿತ, ಪ್ರೀತಂ ಗೌಡರ ವಿರುದ್ಧ ಆರೋಪಿಗಳಿಗೆ BH ನಾರಾಯಣಗೌಡ ತಿರುಗೇಟು. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.